ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಒಂದು ಮಾತಿದೆ, ಸೋಲಿಲ್ಲದ ಸರದಾರ ಅಂತಲೇ ಹೇಳ್ಬೋದು. ಈ ಸೋಲಿಲ್ಲದ ಸರದಾರ ಅನ್ನೋದಾದರೆ ನಮ್ಮ ಜೀವನದಲ್ಲಿ ಕೂಡ ನಾವು ಸೋಲುಗಳನ್ನ ಕಾಣಬಾರ್ದು. ಮಾಡುವಂಥ ಕೆಲಸ ಪ್ರತಿಯೊಂದರಲ್ಲೂ ಕೂಡ ಸಕ್ಸಸ್ ಅನ್ನೋವಂಥದ್ದನ್ನ ನೋಡಬೇಕು ಅಂತಂದರೆ ನಾವು ಯಾವ ರೀತಿ ಇರಬೇಕಾಗತ್ತೆ, ಅಥವಾ ಪ್ರತಿ ಮಾಡುವಂಥ ಕೆಲಸದಲ್ಲಿ ಕೂಡ ಯಶಸ್ಸು ನಮ್ಮದಾಗಿರಬೇಕು ಅಂತಂದರೆ ನಾವು ಹೇಗೆ ಮುನ್ನುಗ್ಗಬೇಕಾಗತ್ತೆ, ಏನಾದರೂ ರೆಮಿಡಿ ಇರುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಂತ ಅಂದರೆ ಸೋಲಿಲ್ಲದ ಸರದಾರ ಅಂದರೆ ಅವ್ರ ಪ್ರಯತ್ನ ಪಟ್ಟು ಸೋಲುಗಳು ಹೆಚ್ಚಿಗೆ ಅವ್ರಿಗೆ ಇರೋದಿಲ್ಲ, ಎಲ್ಲೋ ಒಂದೆರಡು ಇರುತ್ತೆ, ಅದು ಲೆಕ್ಕಕ್ಕೆ ಬರಲ್ಲ. ಅವರನ್ನು ಸೋಲಿಲ್ಲದ ಸರದಾರ ಯಾವುದೋ ಒಂದು ಮೂವಿ ಇದೆಯಲ್ಲ, ಹಾಗೆ ಹೇಳ್ತಾರೆ, ಪ್ರತಿ ಹಂತದಲ್ಲೂ, ಪ್ರತಿ ಯುದ್ಧದಲ್ಲೂ, ಪ್ರತಿ ಸನ್ನಿವೇಶದಲ್ಲೂ, ಪ್ರತಿ ಪರೀಕ್ಷೆಯಲ್ಲೂ ಸೋಲನ್ನು ಕಾಣದೆ ಗೆಲುವನ್ನೇ ಕಾಣ್ತಾನೆ. ಅವನಿಗಷ್ಟೇ ಸೋಲಿಲ್ಲದ ಸರದಾರ ಅಂತ ಅನ್ನಬೇಕು. ಪ್ರತಿ ಹೆಜ್ಜೆಗೂ ಸೋಲುಗಳಾಗ್ತಿದ್ರೆ ಹೇಗೆ ಕರಿಬೇಕು ಅವನನ್ನು? ಸರದಾರ ಅಂತ, ಬಿರದಾರ ಅಂತ ಕರಿಬೇಕಷ್ಟೇ. ಬಹಳ ಪ್ರಮುಖವಾಗಿ ಇವ್ರ ಬದುಕಿನಲ್ಲಿ, ನಮ್ಮಗಳ ಬದುಕಿನಲ್ಲಿ ನಾವು ಎಲ್ಲೋ ಒಂದು ಕಡೆ ಮೇಜರ್ ಟಾರ್ಗೆಟ್ ಇಟ್ಕೊಂಡಿದ್ದು, ಅಲ್ಲಿ ನಮಗೆ ಸೋಲು ಬರಬಾರ್ದು ಅಂದರೆ, ಇನ್ನು ಯುಗಾದಿ ಹಬ್ಬ ಬರ್ತಾ ಇದೆ, ಎಚ್ಚೆತ್ಕೊಡಿ. ಯುಗಾದಿ ಹಬ್ಬದಂದು ನೀವೇನಾದರೂ ಪ್ರಾಣಿ ಪಕ್ಷಿಗಳಿಗೆ ದಯ್ಯ ತೋರ್ತೀನಿ ಅನ್ನೋದಾದರೆ ನಾನು ಕೂಡ ಅವತ್ತು ನಿಮ್ಮ ಜೊತೆ ಬರ್ತೀನಿ. ಏನು ಬರ್ತೀನಿ? ಅವತ್ತು ಕೋತಿಗಳಿಗೆ ಆಹಾರವನ್ನು ಕೊಡುವಂಥದ್ದು. ನಾನು ಕೆಲವರಿಗೆ ಹೇಳಿದ್ದೀನಿ, ಮೂಲಭೂತ ಸೌಕರ್ಯಗಳು, ನಿಮಗೆ ಮನೆ ಬೇಕಾ, ಮಠ ಬೇಕಾ, ಸೈಟ್ ಬೇಕಾ, ಜಾಗ ಬೇಕಾ, ಏನು ಬೇಕು ನಿಮಗೆ ಮೂಲಭೂತ ಸೌಕರ್ಯಗಳು, ಆ ಕನಸನ್ನು ಹೊತ್ತುಕೊಂಡು ನೀವು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂತಹ ಮಂಗಗಳಿಗೆ, ನೀವು ಮಂಗನಿಂದ ಮಾನವಾದವರೇ, ಆ ಮಂಗಗಳಿಗೆ ನೀವು ಆಹಾರ ಕೊಡ್ತೀರಾ, ಬಾಳೆಹಣ್ಣು ಕೊಡ್ತೀರಾ, ಹೋಳಿಗೆ ಕೊಡ್ತೀರಾ, ಯುಗಾದಿ ಹಬ್ಬದಂದು ಮಾಡಿ, ಹೊಸ ವರ್ಷದಂದು ಮಾಡಿ. ಎಲ್ಲಿ ಮಾಡ್ತೀರಾ? 100 ಇದೆ ಗುರುಗಳೇ, 1000 ಇದೆ ಗುರುಗಳೇ ಅಂತ ಯಾರಾದರೂ ಮೆಸೇಜ್ ಹಾಕಿ, ಅಲ್ಲಿಗೆ ನಾನು ಬರ್ತೀನಿ, ನನ್ನ ಜೊತೆಗೆ ನೀವು ಬನ್ನಿ, ಅಲ್ಲಿ ಅದಕ್ಕೆ ಆಹಾರವನ್ನು ಕೊಡೋಣ. ಆಹಾರವನ್ನು ಕೊಡಬೇಕು. ಮೊದಲು ಬರೆದಿಟ್ಕೊಳ್ಳಿ, ನಿಮಗೆ ಸೋಲೇ ಬರಬಾರ್ದು ಅಂತಂದರೆ ಇದು ತುಂಬ ಟ್ವಿಸ್ಟ್ ಇದೆ. ಇದನ್ನು ನಾನೇಂದರೆ ಮಾತಾಡ್ಲಿಕ್ಕೆ ಹೊರಟ್ರೆ 2 ದಿನ ಮಾತಾಡ್ತೀನಿ, ಕಂಟಿನ್ಯೂ 24 ತಾಸು ಮಾತಾಡ್ತೀನಿ, ಅಷ್ಟು ಸಬ್ಜೆಕ್ಟ್ ಇದು. ಒಟ್ಟಾರೆ ನಮ್ಮ ಮನುಷ್ಯನ ಜೀವನ ಬೇಗ ಮುಗಿದೋಗ್ತಾ ಇದೆ. ಅದಕ್ಕಾಗಿ ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಒಂದು ಶ್ರಮದಲ್ಲಿ ಅತ್ಯಧಿಕವಾಗಿರೋ ಫಲವನ್ನೇ ಕಾಣಬೇಕು ಅಂತಂದರೆ, ನೀವೇ ಗೊಬ್ಬರ ಹಾಕಿದರೆ ನೆಲದಲ್ಲಿ, ನೀವೇ ಅಲ್ಲಿ ಬೀಜ ಹಾಕಿದಿರಿ, ನೀವೇ ಅದಕ್ಕೆ ಕಾಪು ಕಟ್ಟುವಿಕೆ ಅಂತಂದರೆ ರಕ್ಷಣೆ ಕಟ್ಟಿದಿರಿ, ಬೇಲಿ ಹಾಕಿದಿರಿ, ಇನ್ನು ಅದು ಮೊಳಕೆ ಬರಲೇಬೇಕು, ಅದು ಗಿಡವಾಗಲೇಬೇಕು, ಮರವಾಗಲೇಬೇಕು, ಹೆಮ್ಮರವಾಗಿ ಬೆಳೆದೇ ತೀರುತ್ತೆ ಅನ್ನೋ ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ, ಒರಿಜಿನಲ್ ನಿಮ್ಗೆ ಇದು ಗೊತ್ತಿರುತ್ತೆ, ಅಷ್ಟೇ ಚೆನ್ನಾಗಿ ನೀವು ಮೇಲೆ ಎದ್ದೇಳ್ತೀರಿ. ಯುಗಾದಿ ಹಬ್ಬದಂದು ಕೋತಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆ ಕಾಲ ಕಣಯ್ಯ. ನಮಗೆ ನೀರಿಲ್ಲ ಅಂದರೆ ಒದ್ದಾಟ ಮಾಡಿಬಿಟ್ಟು ತಣ್ಣಗೆ ಬೇಕು, ಅದು ಕೂಡ ಏನೋ ಸ್ವಲ್ಪ ಹಂಗೆ ಬೆಚ್ಚಗಿದ್ರೂ ಆಗಲ್ಲ, ತುಂಬ ಕೂಲಾಗಿರಬೇಕು, ಮಡಕೆ ನೀರು ಇರಬೇಕು ನಮಗೆ ಹೇಗಿರಬೇಕು ಅದನ್ನೇ ನಾವು ಕುಡಿಯುವಂಥದ್ದು ಕೂಡ. ನೀವೆಲ್ಲೆಲ್ಲಿ ಮಾಡ್ತೀರಿ, ಹೇಗೆಲ್ಲ ಮಾಡ್ತೀರಿ, ತುಂಬ ಕೂಲ್ ಡ್ರಿಂಕ್ಸೇ ತೊಗೊಂಡು ಕುಡಿತಕ್ಕಂತಹದ್ದು, ಎಷ್ಟು ಪ್ರಯತ್ನ ಪಡ್ತೀರಿ, ಆ ಪಕ್ಷಿಗಳ ಯಾವ ನೀರು ಸಿಗ್ತಾಯಿಲ್ಲ, ಬೇಸಿಗೆ ಕಾಲ ಒದ್ದಾಟ ಮಾಡ್ತಾ ಇದ್ದಾವೆ. ಕೋತಿಗಳನ್ನು ಎಂದಾದರೂ ನೋಡಿ ನೀವು ವಯಸ್ಸಾಗಿ ಮರಣವನ್ನು ಅಪ್ಪಿರೋದು ನೀವು ನೋಡಿದ್ದೀರಮ್ಮ? ಕೋತಿಗಳು ವಯಸ್ಸಾಗಿ ಮರಣ ಅಪ್ಪಿರತಕ್ಕಂತಹದ್ದು ಯಾರಾದರೂ ನೋಡಲಿಕ್ಕೆ ಸಾಧ್ಯ ಇದೆ? ಮತ್ತು ಎಲ್ಲಿಗೆ ಹೋಗ್ತಾವೋ ನಿಧಾನಕ್ಕೆ ಯೋಚನೆ ಮಾಡಿ. ನೀವು ಆಕಸ್ಮಿಕ ಆಕ್ಸಿಡೆಂಟ್ ಆಗಿ ಮತ್ತೊಂದು ಇನ್ನೊಂದಾಗಿ ಸಾಯ್ಬೋದು, ಅಷ್ಟು ಬಿಟ್ಟರೆ ಅದು ನಿಮ್ಮ ಒಂದು ಇದಕ್ಕೆ, ನಿಮ್ಮ ಒಂದು ಅಹಂಕಾರದಿಂದ ಅವು ಸಾಯಬೇಕು. ಬಿಟ್ಟರೆ ಯಾವುದೇ ಕಾರಣಕ್ಕೂ ವಯಸ್ಸಾಗಿರತಕ್ಕಂತಹ ಕೋತಿ ಸತ್ತಿದೆ, ನಾನು ಮಣ್ಣು ಮಾಡಿದ್ದೀನಿ ಅಂತಿಲ್ಲ. ನೀವು ಕೋತಿಗಳಿಗೆ ಒರ್ಜಿನಲ್ಲಾಗಿ ಆಹಾರ ಕೊಡ್ತೀರ ಅಂತಂದರೆ, ನಿಮ್ಮ 5 ಬೇಡಿಕೆಗಳು ಏನು ಒರ್ಜಿನಲ್ ಬೇಕಾದರೂ ಇಡ್ಬೋದು. ಒರ್ಜಿನಲ್ ನಿಮ್ಮ 5 ಬೇಡಿಕೆಗಳು ಈಡೇರಬೇಕಾದ್ರೆ ಅದು ಯುಗಾದಿ ಎಂದೇ ಮಾಡಬೇಕು. ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮತ್ತೊಂದು ದಿನದ ಮಾಡಿ ಮಧ್ಯಾಹ್ನ ತನಕ ಸಾಯಂಕಾಲ ತನಕ ಟೈಮ್ ಇರುತ್ತೆ. ಮನುಷ್ಯ ಹೆಂಗೋ ಊಟ ಮಾಡ್ತಾನೆ ರೀ, ಅವನೇನು ಮೋಸ ಮಾಡ್ತಾನೆ, ಕಪಟ ಮಾಡ್ತಾನೋ, ವಂಚನೆ ಮಾಡ್ತಾನೋ, ಇನ್ನೊಬ್ಬರತ್ತ ಏನೋ ಹೇಳ್ತಾನೋ, ತಿಂತಾನೆ ರೀ ಮನುಷ್ಯ. ಪ್ರಾಣಿಗಳಿಗೆ ಯಾರಿಗೆ ಕೊಡ್ತಾರೆ? ಭಗವಂತ ಅಲ್ಲೇ ನಿಮ್ಮನ್ನು ಟೆಸ್ಟ್ ಮಾಡ್ತಾನೆ. ನಿಮ್ಮ ಜಾತಕದ ಅದೃಷ್ಟಕ್ಕೆ ಅಲ್ಲಿ ಇಟ್ಟಿರ್ತಾನೆ, ಕೋತಿ ತಿನ್ನೋ ಮುಖಾಂತರ ಇಟ್ಟಿರ್ತಾನೆ, ನಿಮ್ಮ ಕೀ ಅದೇ ಆಗಿರುತ್ತೆ. ಇಷ್ಟು ದಿವಸ ಕತ್ತರಲ್ಲಿದ್ರಿ, ಯಾಕಂದ್ರೆ ನೀವು ಲೆಫ್ಟಿಗೆ ತಿರುಗಿಸ್ಬಿಟ್ಟಿದ್ರಿ. ಲೆಫ್ಟಿಗೆ ಯಾವ ರೀತಿಯಾಗಿ ಅಂದರೆ ರೈಟಿಗೆ ತಿರುಗಿಸ್ಬೇಕು, ಅದು ಅದೃಷ್ಟ ಕಡೆ ಓಪನ್ ಆಗುತ್ತೆ. ಆ ರೀತಿಯಾಗಿ ಪ್ರಾಣಿ ಪಕ್ಷಿಗಳು ಒಂದು ತೊಟ್ಟಿಯನ್ನು ಕಟ್ಟಿಬಿಟ್ಟು ನೀರಿರುವಂಥದ್ದು.
ಸಮೃದ್ಧಿ. ಅವನು ಅಲ್ಲಿಂದ ನೋಡ್ತಾನೆ, ಓಹೋ ಇವನು ಕೀ ನಾನು ಬಚ್ಚಿಟ್ಟಿದ್ದೆ, ಹೆಂಗೋ ಇವನು ಓಪನ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳಿ ಇನ್ನು ಸುರಿಮಳೆ ಸುರಿಸ್ತಾನೆ. ನಿಮಗೆ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತೀರಾ, ಸುರಿಮಳೆ ಸುರಿಸ್ತಾನೆ. ನಿಮಗೆ ಆ ಒಂದು ಮಂಗಗಳಿಗೆ ಆಹಾರವನ್ನು ಕೊಡ್ತಾನೋ, ನಿಮ್ಮ ಐಶ್ವರ್ಯದ ಸುರಿಮಳೆ ಸುರಿಸ್ತಾನೆ. ಬರೆದಿಟ್ಕೊಳ್ಳಿ. ಯಾರಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನೀವು ಎಲ್ಲಿರ್ತೀರೋ ಹೇಳಿ, ಬೆಂಗಳೂರಿನ ಸುತ್ತಮುತ್ತ 100 ಕಿಲೋಮೀಟ್ರ್ ತನಕ ಮಧ್ಯಾಹ್ನ ಎಲ್ಲಿ ಆಗಲಿ ಅಲ್ಲಿಗೆ ನಾನು ಬರ್ತೀನಿ. ದೊಡ್ಡ ಮಟ್ಟದಲ್ಲಿ 100-1000 ಕೋತಿ ಇದ್ದರೂ ಕೂಡ ಆಹಾರವನ್ನು ಪೂರ್ಣವಾಗಿ ಅದಕ್ಕೆ ಒದಗಿಸಿ ಇಡಬೇಕಲ್ಲಿ. ಒಂದು ದಿನ ಅದು ಖುಷಿ ಇತ್ತು ಅಂದರೆ ನಿಮಗೆ ಟ್ರಾನ್ಸ್ಫರ್ ಮಾಡುತ್ತೆ ಅದು. ನೀವು ಪ್ರಾಣಿ ಪಕ್ಷಿಗಳು ನೋಡಿ ಖುಷಿಯಿಂದ ಇದ್ದಾಗ ಹೇಗೆಲ್ಲ ಹಾಕೊಂಡು ಇರ್ತವೆ ಅಂತ. 4 ದಿನ ಅದಕ್ಕೆ ಏನೂ ಸಿಕ್ಕಿಲ್ಲ, ಹೆಂಗೆ ಸ್ವರ್ಗಿರ್ತವೆ ಒಂದು ಸಲ ಯೋಚನೆ ಮಾಡಿ ನೀವು. ಅದಕ್ಕಾಗಿ ಯುಗಾದಿ ಹಬ್ಬ ಬಳಸ್ಕೊಳ್ಳಿಯಪ್ಪ, ನಾನು ಹೆಚ್ಚಿಗೆ ಮಾತಾಡೋದು ಬೇಡ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಯುಗಾದಿ ಹಬ್ಬಕ್ಕೆ ಇನ್ನೂ ಸಾಕಷ್ಟು ದಿನಗಳು ಬಾಕಿ ಇದೆ. ಮುಂಚಿತವಾಗಿ ತಿಳಿಸೋದ್ರಿಂದ ಹೊಂದಿಸ್ಕೊಳ್ಳೋಕ್ಕಾಗಲಿ ಅಥವಾ ಹುಡುಕೋಕ್ಕಾಗಲಿ ನಮಗೆ ಕಾಲಾವಕಾಶ ಸಿಗುತ್ತೆ. ಉತ್ತಮವಾಗಿರುವಂಥ ಒಂದು ಸಂದೇಶವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಖಂಡಿತವಾಗ್ಲೂ ಗುರುಗಳು ಕೂಡ ಬಂದು ತಮ್ಮನ್ನು ಜಾಯಿನ್ ಆಗ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.